ಆ ಹೆಣ್ಮಗಳದ್ದು ಜಾತಿ ಮೀರಿದ್ದ ಪ್ರೀತಿ. ಹೆತ್ತವರು ಎಷ್ಟೇ ಎಚ್ಚರಿಕೆ ಕೊಟ್ಟರು ಹೆಣ್ಮಗಳು ಪ್ರೀತಿಸಿದವನನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ತಂದೆ ತಮ್ಮ ಮರ್ಯಾದೆ ಹೋಗುತ್ತೆ ಅಂತ ಕರುಳ ಕುಡಿಯನ್ನೇ ಕೊಂದು ಹಾಕಿದ್ದಾನೆ. ಇದು ಮಾಡ್ತೀನಿ ಅಂದೋಡ್ರಿಗೆ ಮರ್ಯಾದೆಗೋಸ್ಕರ ಹೆದರಿ ಅವಳಿಗೆ ಕತ್ತಿ ಚುಚ್ಚಿ ಕೊಲೆ ಮಾಡ್ತಾರೆ. ಈ ಮನುಷ್ಯ ಕುಲವೇ ಹಾಗೆ. ಮನುಷ್ಯನಿಗಿಂತ ಕೆಟ್ಟ ವಿಷಜಂತು ಈ ಭೂಮಿ ಮೇಲೆ ಇನ್ನೊಂದಿಲ್ಲ. ಯಾಕಂದ್ರೆ ಜಾತಿ ಅಂತ ಬಂದ್ರೆ ಜೀವ ಬೇಕಾದ್ರೂ ಬಿಡ್ತಾರೆ, ಜೀವಾನೂ ತೆಗೀತಾರೆ. ಆದ್ರೆ ಜಾತಿ ಮಾತ್ರ ಬಿಡಲ್ಲ. ಅದು ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳಾದ್ರೂ ಸರಿ, ಬೆನ್ನಿಗೆ ಬಿದ್ದ ಅಕ್ಕ ತಂಗಿಯರಾದ್ರೂ ಸರಿ, ಜಾತಿ ವಿಷಯದಲ್ಲಿ ಯಾರನ್ನೂ ಲೆಕ್ಕಕ್ಕಿಡಲ್ಲ. ಕಾಲ ಬದಲಾದ್ರೂ ಈ ಜಾತಿ ಅನ್ನೋ ಜಿದ್ದು ಹೋಗ್ತಿಲ್ಲ. ಜಾತಿ ಮೇಲಿನ ಮೋಹವೋ ಅಥವಾ ಪ್ರತಿಷ್ಠೆಯ ಗರ್ವವೋ ಗೊತ್ತಿಲ್ಲ. ಜಾತಿಗಾಗಿ ಸಾಲು ಸಾಲು ಹೆಣಗಳೇ ಉರುಳುತ್ತಿವೆ. ಅದರಲ್ಲೂ ಈ ಮರ್ಯಾದಾ ಹತ್ಯೆ ಅನ್ನೋದಿದೆಯಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಮಗಳು ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಕೈತುತ್ತು ಕೊಟ್ಟು ಬೆಳೆಸಿದ್ದ ಮಗಳನ್ನ ಕೊಂದು ಹಾಕಿದ್ದಾನೆ. ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಕಗ್ಗತ್ತಲ ರಾತ್ರಿ ಕೊಂದು ಹಾಕಿದವ ಬೆಳ್ಳಂಬೆಳಿಗ್ಗೆಯೇ ಸುಟ್ಟು ಹಾಕಿದ್ದಾನೆ. ಮರ್ಯಾದೆಗಾಗಿ ರಣರಾಕ್ಷಸನಾದ ಅಪ್ಪ ಮಗಳ ಅನ್ಯಜಾತಿ ಪ್ರೀತಿ ಸುಟ್ಟು ಹಾಕಿದ ಪಾಪಿ. ಕಲಬುರಗಿ ಜಿಲ್ಲೆಯ ಮೇಳಕುಂದ ಗ್ರಾಮದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಿಗ್ಗೆಯೇ ಬಂದ ಸುದ್ದಿ ಇಡೀ ಊರಿನ ಜನರನ್ನ ನಿಂತಲ್ಲೇ ಕುಸಿಯುವಂತೆ ಮಾಡಿದೆ. ಈ ಹೆಣ್ಮಗಳ ಹೆಸರು ಕವಿತಾ ಅಂತ. PUC ಮುಗಿಸಿ ನರ್ಸಿಂಗ್ ಓದ್ತಾ ಇದ್ಲು. ಈಕೆಯ ತಂದೆಯೇ ಶಂಕರಪ್ಪ ಕೊಳ್ಳೂರ್. ಕೃಷಿಕನಾಗಿದ್ದ ಈತನಿಗೆ ಒಟ್ಟು 5 ಜನ ಹೆಣ್ಮಕ್ಕಳು. ಅದರಲ್ಲಿ 2 ಮದುವೆಯಾಗಿದ್ದು ಇನ್ನೂ 3 ಹೆಣ್ಮಕ್ಕಳು ಅಪ್ಪನ ನೆರಳಲ್ಲೇ ಬೆಳೆಯುತ್ತಿದ್ರು. ಇವರಲ್ಲಿ ಕವಿತಾ 4ನೇ ಮಗಳು. ಲಿಂಗಾಯತ ಕುಟುಂಬಕ್ಕೆ ಸೇರಿದ್ದ ಕವಿತಾ ತಮ್ಮೂರಿನ ಅನ್ಯಜಾತಿ ಹುಡುಗನನ್ನ ಪ್ರೀತಿ ಮಾಡುತ್ತಿದ್ದಳು. ಈ ವೇಳೆ 3 ತಿಂಗಳ ಹಿಂದೆ ಹೆಣ್ಣೆತ್ತವರಿಗೆ ಗೊತ್ತಾಗಿತ್ತು. ಮಗಳ ಲವ್ ಮ್ಯಾಟರ್ ಗೊತ್ತಾಗ್ತಿದ್ದಂತೆ ಉರಿದು ಹೋಗಿದ್ರು. ಇದನ್ನ ಇಲ್ಲಿಗೆ ನಿಲ್ಲಿಸು, ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಎಚ್ಚರಿಕೆಯನ್ನೂ ಕೊಟ್ಟಿದ್ರು. ಆದ್ರೆ ಕವಿತಾ ಮಾತ್ರ ಕ್ಯಾರೆ ಎಂದಿರಲಿಲ್ಲ. ಪ್ರೀತಿಸಿದ ಹುಡುಗನನ್ನ ಮರೆಯೋದು ಹೇಗೆ ಅಂತ ತನ್ನ ಪ್ರೇಮ ಕಹಾನಿಯನ್ನ ಮುಂದುವರಿಸಿದ್ಲು. ಹೆತ್ತವರು ಎಷ್ಟೇ ಬುದ್ಧಿ ಹೇಳಿದ್ರೂ ಮಗಳು ಮಾತ್ರ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ಮೊನ್ನೆ ರಾತ್ರಿಯೂ ಇದೇ ವಿಷಯಕ್ಕೆ ಗಲಾಟೆ ಶುರುವಾಗಿದೆ. ತಂದೆ ಶಂಕರಪ್ಪ, ಈತನ ತಮ್ಮನ ಮಗ ಶರಣಪ್ಪ ಹಾಗೂ ಸಂಬಂಧಿ ದತ್ತಪ್ಪ ಅನ್ನೋನ್ ಸೇರ್ಕೊಂಡು ಹೊಡೆದು ಬಡಿದು ಮಾಡಿದ್ದಾರೆ. ಎಷ್ಟೇ ಹಿಂಸೆ ಕೊಟ್ರು ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆಯಾಗೋದು ಎಂದಿದ್ದಾಳೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಶಂಕರಪ್ಪ ಮಗಳು ಅನ್ನೋದನ್ನು ನೋಡದೆ ಕತ್ತು ಹಿಸ್ಕಿ ಕೊಲೆ ಮಾಡಿದ್ದಾನೆ. ನಂತರ ಯಾರಿಗೂ ಅನುಮಾನ ಬಾರದಿರಲಿ ಅಂತ ಮಗಳ ಮೈ ಮೇಲೆ ಕ್ರಿಮಿನಾಶಕ ಹಾಕಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಊರೂರನ್ನ ನಂಬಿಸಿದ್ರು. ಎಲ್ಲರೂ ಕೂಡ ಇದೇ ಸತ್ಯ ಅಂತ ನಂಬ್ಕೊಂಡಿದ್ರು. ಕವಿತಾ ತಾಯಿ ಕೂಡ ಇದೇ ಸತ್ಯ ಅಂತ ಹಸಿ ಹಸಿ ಕಥೆ ಹೇಳಿದ್ರು. ಹುಡುಗನ ಇದು ಮಾಡ್ತೀನಿ ಅಂದೋಡ್ರಿಗೆ ನಾವು ಬ್ಯಾಡ ಈಗ ಅಂಕ ನೋಡಮ್ಮ ನಾವು ಓದ್ತೀನಂತಿ ನಂದು 2 ವರ್ಷ ಓದಿ ಅಂತ ನಾವು ಅಂದ್ರಿ ಸರ್. ಈಗ ಇನ್ನು 18 ಮುಗ್ದವ, ಏಜ್ ಆಗಿಲ್ಲ, ಬ್ಯಾಡ ಅಂದ್ರಿ ಸರ್. ಹಂಗಾಗಿ ಸರ್ ಈಕಿ ಇಲ್ಲ ನಾ ಸಾಲಿ ಹೋಗ್ತೀನಿ ಮುಗಿದಾರ 12ನೇ ಸಾಲಿ ರೀ ಸರ್. ಆ ಥರ ಮಾಡ್ರಿ ಕಿರಿಕಿರಿ ನಡೆಸೋಡ್ರಿ, ಕಿರಿಕಿರಿ ನಡೆಸೋಣ ಅಪ್ಪ ಮಗಳು. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಮಗಳ ಚಿತೆಗೆ ಬೆಂಕಿ ಇಟ್ಟು ಅಂತ್ಯ ಸಂಸ್ಕಾರವನ್ನೂ ಮುಗಿಸಿದ್ರು. ಯಾವಾಗ ಮಗಳು ಸುಟ್ಟು ಬೂದಿಯಾದ್ಲೋ ಇಲ್ಲಿಗೆ ಕೊಲೆ ಕೇಸ್ ಕಥೆ ಮುಗೀತು ಅಂದ್ಕೊಂಡಿದ್ರು. ಆದ್ರೆ ಅನಾಮಧೇಯ ವ್ಯಕ್ತಿಯೊಬ್ಬ ಫರಹತಾಬಾದ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಹೀಗೊಂದು ಕೊಲೆಯಾಗಿದೆ ಅಂತ ವಿಷಯ ಮುಟ್ಟಿಸಿದ್ದ. ಹೀಗಾಗಿ ತಕ್ಷಣವೇ ಅಲರ್ಟ್ ಆದ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಮೇಳಕುಂದ ಗ್ರಾಮಕ್ಕೆ ಬಂದು ಶಂಕರಪ್ಪನನ್ನ ಎತ್ತಾಕೊಂಡು ಹೋಗ್ತಿದ್ದಂತೆ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರೋ ಪೊಲೀಸರು 2 ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಬೇರೆ ಒಂದು ಜಾತಿ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ರು. ಇವಳು ಅನ್ಯ ಧರ್ಮದ ಒಂದು ಜಾತಿಯ ಹುಡುಗನಿಗೆ ಮದುವೆ ಆಗಿದ್ರೆ ಬೇರೆ 3 ಹುಡುಗರಿಗೆ ಕೂಡ ಮದುವೆದು ಪ್ರಾಬ್ಲಮ್ ಆಗುತ್ತೆ ಮತ್ತು ಊರಲ್ಲಿ ಮರ್ಯಾದೆಗೋಸ್ಕರ ಹೆದರಿ ಆ ಹಿನ್ನೆಲೆಯಲ್ಲಿ ಅವಳಿಗೆ ಕತ್ತಿ ಚುಚ್ಚಿ ಕೊಲೆ ಮಾಡಿರ್ತಾರೆ. ಒಟ್ನಲ್ಲಿ ಮಗಳು ಅನ್ಯಜಾತಿ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕರುಳ ಕುಡಿಯನ್ನೇ ಕೊಂದು ಹಾಕ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಆತ ಅಮಾಯಕ ಹೆಣ್ಮಕ್ಕಳನ್ನೇ ಹುಡುಕಿ ಗಾಳ ಹಾಕ್ತಿದ್ದ. ಪ್ರೀತಿ ಹೆಸರಲ್ಲಿ ಕಳ್ಳಾಟ ಆಡ್ತಿದ್ದವ. ಮದ್ವೆ ಆಗೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದ. ಒಬ್ಬಂಟಿ ಹೆಣ್ಮಗಳನ್ನ ಹುರಿದು ಮುಕ್ಕಿದವ ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿಯಾಗಿ ಬಹಳ ಕಾಲವೇ ಆಗೋಯ್ತು ಬಿಡಿ. ಪ್ರೀತಿ ಹೆಸರಲ್ಲಿ ಪಲ್ಲಂಗಾಗಿರೋರೆ ಎಲ್ಲೆಲ್ಲೂ ಹುಟ್ಕೊಂಡಿದ್ದಾರೆ.
ಅಮಾಯಕ ಹೆಣ್ಣು ಮಕ್ಕಳೇನಾದ್ರೂ ಸಿಕ್ಕರಂತೂ ಮುಗಿದೇ ಹೋಯ್ತು. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಎಲ್ಲವನ್ನ ದೋಚ್ಕೊಂಡು ಹೋಗ್ತಾರೆ. ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. 6 ತಿಂಗಳು ಒಬ್ಬಳ ಜೊತೆ ಸಂಸಾರ, 6 ತಿಂಗಳು ಇನ್ನೊಬ್ಬಳ ಜೊತೆ ಸಂಸಾರ. ಮದುವೆ ಆಗೋದನ್ನೇ ಬಿಸ್ನೆಸ್ ಮಾಡ್ಕೊಂಡವ. ಒಬ್ಬಂಟಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮೋಸದಾಟವಾಡಿದ್ದಾನೆ. ಅಮಾಯಕ ಹೆಣ್ಣು ಮಕ್ಕಳಿಗೆ ಹಾಕಿದ್ದ ಪ್ರೇಮದ ಪಾಶ. ಮದುವೆ ಆಗ್ತಾನೆ, ಸಂಸಾರ ಮಾಡ್ತಾನೆ, ಆಮೇಲೆ ಕೈಕೊಟ್ಟು ಹೋಗ್ತಾನೆ. ಇವನೇ ನೋಡಿ ಕಂಡೋರ ಹೆಣ್ಣು ಮಕ್ಕಳ ಜೀವನದಲ್ಲಿ ಚೆಲ್ಲಾಟವಾಡೋ ರತಿ ಮನ್ಮಥ. ಬೆಂಗಳೂರಿನ ಪಟ್ಟೇಗಾರಪಾಳ್ಯ ನಿವಾಸಿ ಮಿಥುನ್ ಕುಮಾರ್ಗೆ ಹೆಣ್ಣು ಮಕ್ಕಳು ಅಂದ್ರೆ ಆಟದ ವಸ್ತು. ಒಬ್ಬಳು ಆದ್ಮೇಲೆ ಇನ್ನೊಬ್ಬಳು ಅಂತ 6 ತಿಂಗಳಿಗೊಮ್ಮೆ ಹುಡುಗಿಯರನ್ನ ಚೇಂಜ್ ಮಾಡ್ತಿದ್ದಂತೆ. ಅಮಾಯಕ ಹೆಣ್ಣು ಮಕ್ಕಳನ್ನ ಪರಿಚಯ ಮಾಡಿಕೊಂಡು ಪ್ರೀತಿ ಹೆಸರಲ್ಲಿ 10 ಕನಸು ಬಿತ್ತುತ್ತಿದ್ದ. ಆಮೇಲೆ ಮದುವೆಯನ್ನು ಮಾಡಿಕೊಂಡು ಒಂದಿಷ್ಟು ದಿನ ಸಂಸಾರ ಮಾಡಿದವ ಹೇಳದೆ ಕೇಳದೆ ಎಸ್ಕೇಪ್ ಆಗ್ತಾನೆ. ಇವನ ಕಳ್ಳಾಟವನ್ನ ಅರಿಯದಾಗಿ ಹೆಣ್ಣು ಮಗಳು ಈಗ ಕಣ್ಣೀರಿಡುತ್ತಿದ್ದಾಳೆ. ಸುಮಾರು 6 ವರ್ಷದ ಹಿಂದೆ ಈ ಹೆಣ್ಣು ಮಗಳಿಗೆ ಮಿಥುನ್ ಕುಮಾರ್ನ ಪರಿಚಯವಾಗಿತ್ತು. ಪ್ರೀತಿ ಪ್ರೇಮ ಅಂತ ಹಸಿ ಹಸಿ ನಾಟಕ ಮಾಡಿದವ 1 ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. ನಂತರ 4 ತಿಂಗಳು ಸಂಸಾರ ಮಾಡಿ ದುಡ್ಡು ಒಡವೆ ಎಲ್ಲವನ್ನ ಗೆದ್ಕೊಂಡು ಪರಾರಿಯಾಗಿದ್ದಂತೆ. ಈ ರೀತಿ ಕಳ್ಳಾಟ ಆಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಇಂಥದ್ದೇ ಕೇಸ್ನಲ್ಲಿ ಜೈಲು ಸೇರಿ ಬಂದಿದ್ದಂತೆ. ಆದ್ರೂ ಕೂಡ ಇವನ ಪೋಲಿ ಆಟ ನಿಂತಿರ್ಲಿಲ್ಲ. ನನ್ನ ಮೇಲೆ ಮರ್ಡರ್ ಮಾಡೋಕ್ಕೆ ನನಗೆ ಪ್ರಯತ್ನ ಪಟ್ಟಿದ್ದಾನೆ ಮಿಥುನ್. ಆದರೆ ಅಲ್ಲಿಗೆ ಎಲ್ಲ ತಡ್ಕೊಳಕ್ಕೆ ಆಗಿಲ್ಲ ಅಂದರೆ ನಾನು ಹೋಗಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆ ಕಂಪ್ಲೇಂಟ್ ಕೊಟ್ಟಾದಮೇಲೆ ಎಲ್ಲ ಆಗಿತ್ತು. ಇವನು ಅದರಲ್ಲಿ ಕೋರ್ಟಲ್ಲಿ ಎಂಟಿ ಸಿಮೆಟ್ರಿ ಬೇಲ್ ತಗೊಂಡು ಆಮೇಲೆ ನನಗೆ ಫಾಲೋ ಮಾಡೋದು ಹಿಂದೆ ಮುಂದೆ ನಮ್ಮನೆ ನಾನು ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಹಿಂಗೆ ಫಾಲೋ ಮಾಡ್ತಾ ಇದ್ದೆ. ಮಿಥುನ್ನಿಂದ ಮೋಸ ಹೋದ ಹೆಣ್ಣು ಮಗಳು ದೂರು ಕೊಡೋದಕ್ಕೆ ಹೋದ್ರೆ ಪೊಲೀಸರು ಕ್ಯಾರೇ ಎಂದಿರ್ಲಿಲ್ವಂತೆ. ಹೀಗಾಗಿ ಗೃಹ ಸಚಿವರು ಹಾಗೂ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೆ ತರ್ತಿದ್ದಂತೆ ಕೇಸ್ ದಾಖಲಾಗಿದೆ. ಆರೋಪಿಯನ್ನ ಲಾಕ್ ಮಾಡಿರೋ ಪೊಲೀಸರು ಪರಪ್ಪನಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಒಟ್ನಲ್ಲಿ ಅಮಾಯಕ ಹೆಣ್ಣು ಮಕ್ಕಳನ್ನೇ ಬಂಡವಾಳ ಮಾಡಿಕೊಳ್ಳೋ ಇಂಥವರಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮಕ್ಕಳು ಅಡ್ಡದಾರಿ ಹಿಡಿದ್ರೆ ತಂದೆ ಅನಿಸ್ಕೊಂಡವ ತಿದ್ದಿ ಬುದ್ಧಿ ಹೇಳಬೇಕು. ಆದ್ರೆ ಈತ ಮಗನನ್ನೇ ಮೀರಿಸುವಂತ ಅಸಹ್ಯದ ಕೆಲಸ ಮಾಡಿದ್ದಾನೆ. ಮಗನ ಕಾಮ ಪುರಾಣವನ್ನ ಕಂಡಿದ್ದ ಅಪ್ಪ ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾನೆ. ಅಪ್ಪ ಕಾಮುಕ, ಮಗ ಕಾಮ ಕಿರಾತಕ. ಅಪ್ಪ ಮಗನ ಕಾಮದ ಕಾಟಕ್ಕೆ ಬೆಚ್ಚಿ ಬಿದ್ಲು ಹೆಣ್ಮಗಳು. ಭೂಮಿ ಮೇಲೆ ಎಂತೆಂಥ ಕಾಮ ಕಿರಾತಕರಿರ್ತಾರೆ ನೋಡಿ. ಹೆಣ್ಣು ಅಂದ್ರೆ ಭೋಗದ ವಸ್ತುವಿನಂತೆ ಕಾಣೋ ನರರಾಕ್ಷಸರು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಳ್ತಿದ್ದಾರೆ. ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅನಿಸಿಕೊಂಡವ ತಿದ್ದಿ ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ಮಗ ಮಾಡಿದ ಅನಾಚಾರವನ್ನೇ ಅಪ್ಪನೂ ಮಾಡಿದ್ರೆ ಏನ್ ಹೇಳ್ಬೇಕು ಹೇಳಿ. ಹೆಣ್ಮಗಳೊಬ್ಬಳ ಹಿಂದೆ ಬಿದ್ದಿದ್ದ ಈ ಕಿರಾತಕ ಸ್ನೇಹದ ಹೆಸರಲ್ಲಿ ಮಾಡಬಾರದನ್ನ ಮಾಡಿದ್ದ. 2-3 ಬಾರಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ಹುರಿದು ಮುಕ್ಕಿದ್ದ. ಮಗನ ಕಾಮ ಕೇಳಿಯ ವಿಡಿಯೋ ಫೋಟೋಗಳನ್ನ ನೋಡಿದ್ದ ಅಪ್ಪನೂ ಕಾಮ ರಾಕ್ಷಸನಾಗಿದ್ದಾನೆ. ಮಗ ಕಣ್ಣಿಟ್ಟ ಹುಡುಗಿ ಮೇಲೆ ಅಪ್ಪನೂ ಕಾಮದ ಕಣ್ಣು ಹಾಕಿದ್ದಾನೆ. ಈತನನ್ನ ಮನುಷ್ಯ ಅನ್ನೋದಕ್ಕಿಂತ ಮನುಷ್ಯ ರೂಪದ ರಾಕ್ಷಸ ಅಂದ್ರೇನೆ ಸರಿಯಾಗುತ್ತೆ. ಯಾಕಂದ್ರೆ ಈತ ಮಾಡಿದ್ದು ಅಂತಿಂತ ಕೆಲಸವಲ್ಲ. ಒಬ್ಬ ಹೆಣ್ಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಈತನ ಹೆಸರು ನಿರಂಜನ್ ಅಂತ. ಬೆಂಗಳೂರು ನಿವಾಸಿಯಾಗಿರೋ ಈತ ಹೆಣ್ಮಗಳೊಬ್ಬಳನ್ನ ಸ್ನೇಹದ ಹೆಸರಲ್ಲಿ ಪುಸಲಾಯಿಸಿದ್ದ. 2020ರಿಂದ 2024ರವರೆಗೂ ಸ್ನೇಹಿತ ಅಂದ್ಕೊಂಡೇ ಓಡಾಡ್ತಿದ್ದ. ಯುವತಿ ಎಲ್ಲೇ ಹೋದ್ರೂ ತನಗೆ ಗೊತ್ತಾಗಬೇಕು ಅಂತ ಯುವತಿ ಬೈಕ್ಗೆ GPS ಅಳವಡಿಸಿದ್ನಂತೆ. ಈ ವಿಷಯ ಯುವತಿಗೆ ಗೊತ್ತಾಗ್ತಿದ್ದಂತೆ ಪೋಷಕರ ಜೊತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಪೊಲೀಸರು ಎತ್ತಾಕೊಂಡು ಬರ್ತಿದ್ದಂತೆ ಇನ್ಮೇಲೆ ಇವರ ತಂಟೆಗೆ ಹೋಗಲ್ಲ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದ. ಒಂದಿಷ್ಟು ದಿನ ತಣ್ಣಗಿದ್ದವ 6-7 ತಿಂಗಳ ನಂತರ ಮತ್ತೆ ನವರಂಗಿ ಆಟ ಶುರು ಮಾಡಿದ್ದ. ಯುವತಿಯ ಕಾಲೇಜು ಬಳಿ ಹೋಗಿ ಅಮಾಯಕನಂತೆ 10 ಕಥೆ ಹೇಳ್ತಿದ್ದ. ಕೊನೆಗೊಂದು ದಿನ ನಿನ್ನ ಜೊತೆ ಮಾತಾಡಬೇಕು ಅಂತ ಹೋಟೆಲೊಂದಕ್ಕೆ ಕರ್ಕೊಂಡು ಹೋಗಿ ಹೆಣ್ಮಗಳನ್ನ ಹೋರಿದು ಮುಕ್ಕಿದ್ದ. ತನ್ನ ಕಾಮ ಕೇಳಿಯನ್ನ ವಿಡಿಯೋ ಮಾಡಿಕೊಂಡವ ಇದನ್ನೇ ಅಸ್ತ್ರ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ನಾನು ಹೇಳಿದಂತೆ ಕೇಳದಿದ್ರೆ ವಿಡಿಯೋ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಸ್ತಿದ್ದ. ಅಷ್ಟೇ ಅಲ್ಲ 2-3 ಬಾರಿ ಬೇರೆ ಬೇರೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದ.
ಮಗ ಹುರಿದು ಮುಕ್ಕಿದ, ಅಪ್ಪ ಮಂಚಕ್ಕೆ ಕರೆದ. ಅಪ್ಪ ಅನ್ನೋ ಪದಕ್ಕೆ ಈತನ ತಂದೆ ನಿಜಕ್ಕೂ ಕಳಂಕ. ಮಗನ ಪಾಪದ ಕೆಲಸ ಗೊತ್ತಾದಾಗ ಬೈದು ಬುದ್ಧಿ ಹೇಳೋದನ್ನ ಬಿಟ್ಟು ತಾನೂ ಕೂಡ ಕಾಮದ ಕಣ್ಣು ಹಾಕಿದ್ದ. ಯುವತಿ ಹಿಂದೆ ಬಿದ್ದ ರಾಜಶೇಖರ್, ನಿನ್ನ ಫೋಟೋ ವಿಡಿಯೋಗಳನ್ನ ನಾನು ನೋಡಿದ್ದೇನೆ, ನನ್ನ ಜೊತೆಗೂ ಸಹಕರಿಸಬೇಕು ಅಂತ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ನಾನು ನಿಮ್ಮ ಮಗಳಂತಿದ್ದೀನಿ ಅಂದ್ರೂ ಕೇಳದವ ನನ್ನ ಜೊತೆ ಮಾತ್ರವಲ್ಲ, ನಾನು ಹೇಳಿದವರ ಜೊತೆಗೂ ಹೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಿದ್ದ. ಇದರಿಂದ ನೊಂದು ಬೆಂದು ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಕಾಮುಕ ನಿರಂಜನ್ ಲಾಕ್ ಮಾಡಿದ್ದಾರೆ. ಮಗ ಅಂದರ್ ಆಗ್ತಿದ್ದಂತೆ ಪಾಪಿ ಅಪ್ಪ ಊರು ಬಿಟ್ಟಿದ್ದಾನೆ. ಒಟ್ನಲ್ಲಿ ಅಪ್ಪ ಮಗನ ಹೇಸಿಗೆ ಕೆಲಸ ಕೇಳ್ತಿದ್ರೆ ಎಂಥವರ ರಕ್ತವೂ ಕುದಿಯುತ್ತೆ. ಇಂಥ ಕಾಮ ಕಿರಾತಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮಕ್ಕಳು ಅಂದಮೇಲೆ ಕೀಟ್ಲೆ ಮಾಡೋದು ಕಾಮನ್. ಮನೆಯಲ್ಲಿದ್ರು ಅಷ್ಟೇ, ಶಾಲೆಯಲ್ಲಿದ್ರು ಅಷ್ಟೇ. ಇಬ್ಬರು ಮಕ್ಕಳು ಮೈ ಮೇಲೆ ನೀರೆರಚಿಕೊಂಡ್ರು ಅನ್ನುವಂಥ ವಿಷಯಕ್ಕೆ ಶುರುವಾದ ಜಗಳ ಓರ್ವನ ಹೆಣ ಉರುಳಿಸಿದೆ. ಮಕ್ಕಳ ಕಿತ್ತಾಟ, ಬೀದಿಯಲ್ಲಿ ಹೆತ್ತವರ ಹೊಡೆದಾಟ, ಪೋಷಕರ ಫೈಟ್, ರಸ್ತೆಯಲ್ಲೇ ಭೀಕರ ಮರ್ಡರ್. ಮಕ್ಕಳು ಅಂದಮೇಲೆ ಕಿತ್ತಾಡ್ಕೊಳ್ಳೋದು ಕಾಮನ್. ಶಾಲೆಯಲ್ಲಿ ಕಿತ್ತಾಡ್ತಾರೆ, ಮಾರನೇ ದಿನ ಒಂದಾಗ್ತಾರೆ. ಮಕ್ಕಳ ಸಣ್ಣ ಸಣ್ಣ ವಿಷಯಕ್ಕೆ ಹೆತ್ತವರು ತಲೆ ಹಾಕದೆ ಇದ್ರೇನೆ ಚಂದ. ಅದನ್ನ ಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಕ್ಕೆ ನಿಂತ್ರೆ ಏನಾಗತ್ತೆ ಅನ್ನೋದಕ್ಕೆ ಹಾಸನದಲ್ಲಿ ನಡೆದ ಈ ದುರಂತವೇ ಸಾಕ್ಷಿ. ಶಾಲೆಯಲ್ಲಿ ನಡೆದ ಮಕ್ಕಳ ಜಗಳ ಹೆತ್ತವರ ಮಧ್ಯೆ ರಕ್ತದೋಕುಳಿ ಹರಿಯುವಂತೆ ಮಾಡಿದೆ. ಬೀದಿಯಲ್ಲಿ ಶುರುವಾದ ಮಾತಿನ ಜಗಳ ಓರ್ವನ ಪ್ರಾಣವನ್ನೇ ತೆಗೆದಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ತೌಫಿಕ್ ಹಾಗೂ ಫರಾನ್ ಅನ್ನೋರು ಮಕ್ಕಳು ಯುಕೆಜಿ ಓದ್ತಿದ್ದಾರೆ. 4 ವರ್ಷದ ಮಕ್ಕಳಾಗಿದ್ರಿಂದ ಒಬ್ಬರ ಮೇಲೊಬ್ಬರು ನೀರು ಎರಚಿಕೊಂಡಿದ್ರು. ಮನೆಗೆ ಬಂದ ಮೇಲೆ ತೌಫಿಕ್ ಮಗ ಹೆತ್ತವರ ಬಳಿ ಈ ವಿಷಯ ಹೇಳ್ಕೊಂಡಿದ್ದ. ಫರಾನ್ರ ಮಗನೇ ನನಗೆ ನೀರೆರ್ಚಿದ್ದು ಅಂದಿದ್ದ. ಕಾಕತಾಳೀಯವೋ ಗೊತ್ತಿಲ್ಲ. ಇದಾದ ಸ್ವಲ್ಪ ಹೊತ್ತಿಗೆ ತೌಫಿಕ್ ಮಗನಿಗೆ ಜ್ವರ ಬಂದಿತ್ತು. ಹೀಗಾಗಿ ಕೂಡಲೇ ಮಗನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ರು. ಈ ವೇಳೆ ದಾರಿ ಮಧ್ಯೆ ತೌಫಿಕ್ಗೆ ಫರಾನ್ ಕಂಡಿದ್ದ. ಆಗ್ಲೇ ನೋಡಿ ಬೆಂಕಿಯ ಕಿಡಿ ಹೊತ್ಕೊಂಡಿದ್ದು. ದಾರಿ ಮಧ್ಯೆ ಸಿಕ್ಕ ಫರಾನ್ ಮೇಲೆ ತೌಫಿಕ್ ರೇಗಾಡಿದಾನೆ. ನಿನ್ ಮಗ ನನ್ ಮಗನ್ ಮೇಲೆ ನೀರು ಎರಚಿದ್ರಿಂದಾನೇ ಇವನಿಗೆ ಜ್ವರ ಬಂದಿದೆ ಅಂತ ಗಲಾಟೆಗೆ ನಿಂತಿದ್ದ. ಇಷ್ಟಕ್ಕೆ ಸಿಟ್ಟಿಗೆದ್ದ ಫರಾನ್ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಕರೆಸಿಕೊಂಡಿದ್ದಾನೆ. ಮಾತಿಗೆ ಮಾತು ಬೆಳೀತಿದ್ದಂತೆ ತೌಫಿಕ್ ಮೇಲೆ ಮಾರಕಾಸ್ತ್ರಗಳಿಂದ ಸಿಕ್ಕಂತೆ ಕೊಚ್ಚಿ ಹಾಕಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಕ್ಕಳೆಲ್ಲ ಮಕ್ಕಳೆಲ್ಲ ಅನಾಥ ಆಗೋದು. ಅವ್ರಿಗೇನಾರೋ ಒಂದು ಪರಿಹಾರ ಮಾಡಿಸ್ಕೊಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಒಂದು ಆ ಮಕ್ಕಳಿಗೆ ಸತ್ತಿರೋರಲ್ಲಿ ಬದುಕೋಕ್ಕಾಗಲ್ಲ. ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ನಮಗೆ ಯಾರಿಂದ ಯಾರು ಶತ್ರುತ್ವ ಏನಿಲ್ಲ ಸರ್. ನಮಗೆ ಯಾರಿಂದಲೂ ಏನು ಬೇಕಾಗಿಲ್ಲ. ನಮಗೆ ನ್ಯಾಯ ಬೇಕು ಅಷ್ಟೇ. ಯಾವಾಗ ತೌಫಿಕ್ ಸಾವನ್ನಪ್ಪಿದ್ನೋ ಆತನ ಕುಟುಂಬಸ್ಥರು ರಾತ್ರೋರಾತ್ರಿ ಫರಾನ್ ಮನೆಗೆ ನುಗ್ಗಿದ್ದಾರೆ. ಮನೆ ಮುಂದೆ ಇದ್ದ ಕಾರಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಸಿಕ್ಕ ವಸ್ತುವನ್ನ ಧ್ವಂಸ ಮಾಡಿದ್ದಾರೆ. ಘಟನೆ ಬಗ್ಗೆ ಮಾತಾಡಿದ ಶಾಸಕ ಶಿವಲಿಂಗೇಗೌಡ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ತಪ್ಪಾಗಿದೆ. ಏನಂದರೆ ಇಂಥ ಸೀರಿಯಸ್ ಇದನ್ನು 6 ದಿವಸಗಳ ಕಾಲ ಡೆತ್ ಬೆಡ್ಡಲ್ಲಿ ನನಗೆ ಒಂದು 307 ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಾಯ್ತು. ಇವರು ಒಂದು ಸಿಂಪಲ್ ಕೇಸ್ ಹಾಕ್ಬಿಟ್ಟು ಬುಟ್ ಕಳಿಸ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ನು ಹಿಂಗೆ ಮಾಡೋದು. ಅವ್ನು ಬೇಡ ಅಂತ ಹೇಳಿದೆ, ನಾನು ಅವ್ನು ತೊದಾಕಿ ಅಂತ ಹೇಳಿದೆ. ಆದರೂ ಬಂದುಬಿಟ್ಟಿದ್ದಾನೆ. ಅವನು ಯಾರ್ಯಾರ್ದೋ ಇಂಪ್ಲೂಯೆನ್ಸ್ ತಗೊಂಡು ಇಲ್ಲಿ ಬಂದ. ಒಟ್ನಲ್ಲಿ ಮಕ್ಕಳ ಗಲಾಟೆ ವಿಷಯಕ್ಕೆ ಹೆತ್ತವರ ಹೆಣ ಬಿದ್ದಿದ್ದು ಮಾತ್ರ ದುರಂತ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಕುಂತ್ರು ನಿಂತ್ರು ಬಳ್ಳಾರಿ ಕಂಟಕವೇ ಕಾಡ್ತಾ ಇದೆ. 10 ಕಾರಣ ನೀಡಿ ಬೆಂಗಳೂರಲ್ಲೇ ಇರೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದು ಪಕ್ಕಾನ? ಶಿಫ್ಟ್ ಮಾಡದಂತೆ ದರ್ಶನ್ ಪರ ವಕೀಲರ ಮನವಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ 7 ಜನ ಕೊಲೆ ಆರೋಪಿಗಳ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಆ ಬಳಿಕ ವಶಕ್ಕೆ ಪಡೆದು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ರು ಪೊಲೀಸರು. ಜೈಲು ಅಧಿಕಾರಿಗಳು ಎಸ್ಪಿಪಿ ಮೂಲಕ ದರ್ಶನ್ನನ್ನ ಬಳ್ಳಾರಿ ಜೈಲು ಸೇರಿದಂತೆ ಉಳಿದ 5ರನ್ನ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿಕೊಂಡಿದ್ರು. 64ನೇ ಸಿಸಿಎಚ್ ಕೋರ್ಟ್ ವಿಚಾರಣೆ ನಡೆಸಿದ್ದು ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ದರ್ಶನ್ನನ್ನು ಶಿಫ್ಟ್ ಮಾಡಬಾರದು ಅಂತ ದರ್ಶನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕೊಲೆ ಪ್ರಕರಣದ ಟ್ರಯಲ್ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದ್ದು, ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ವಕೀಲರ ಭೇಟಿಗೆ ಸಮಸ್ಯೆಯಾಗಲಿದೆ. ಪ್ರತಿ ಬಾರಿ ವಿಚಾರಣೆಗೆ ಹಾಜರು ಮಾಡಲು ಸಾಧ್ಯವಿಲ್ಲ. ಇನ್ನೂ ದರ್ಶನ್ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದು, ಮಗನನ್ನ ನೋಡಲು ಬಳ್ಳಾರಿಗೆ ಹೋಗಲು ಕಷ್ಟವಾಗುತ್ತದೆ ಅನ್ನೋ ಕಾರಣಗಳನ್ನು ಕೊಟ್ಟು ಆಕ್ಷೇಪಣೆ ಸಲ್ಲಿಸಲಾಗಿದೆ. ಜೈಲಿನ ಮ್ಯಾನ್ಯುವಲ್ ಫಾಲೋ ಮಾಡದ ಆರೋಪ, ಬೆಡ್ಶೀಟ್ ತಲೆದಿಂಬು ಕೊಡಲು ಕೋರ್ಟ್ಗೆ ಅರ್ಜಿ. ಕೊಲೆ ಆರೋಪಿ ನಟ ದರ್ಶನ್ಗೆ ಬೆಡ್ಶೀಟ್ ತಲೆದಿಂಬು ಎರಡೆರಡು ಬೇಕು, ಮಲಗಲು ದಟ್ಟ ನೀಡಬೇಕು ಎಂದು ಮನವಿ ಮಾಡಿ ಅರ್ಜಿ ಸಲ್ಲಿಸಿದ್ದಾರೆ. ಜೈಲಿನ ಮ್ಯಾನ್ಯುವಲ್ನಲ್ಲಿರೋ ಮೂಲಭೂತ ಸೌಕರ್ಯಗಳನ್ನು ಸಹ ನೀಡುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವಿದೆ ಅಂತ ಹೇಳಲಾಗ್ತಿದೆ. ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ತೆಳುವಾದ ಬೆಡ್ಶೀಟ್ ಮತ್ತು ಕಾಟ್ ಕೊಟ್ಟಿದ್ದಾರೆ. ಚಳಿ ಹೆಚ್ಚಿದ್ದು ಕನಿಷ್ಠ ಸೌಲಭ್ಯ ನೀಡಬೇಕೆಂದು ಮನವಿ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಪರ ವಕೀಲರು ಸೆಪ್ಟೆಂಬರ್ 2ರಂದು ಜೈಲು ಶಿಫ್ಟ್ ವಿಚಾರವಾಗಿ ವಾದ ಹಾಗೂ ಜೈಲಿನ ಮ್ಯಾನ್ಯುವಲ್ ಬಗ್ಗೆ ಆಕ್ಷೇಪಣೆ ಸಲ್ಲಿಕೆ ಮಾಡುವುದಾಗಿ ಹೇಳಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 2ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 2ಕ್ಕೆ ಪವಿತ್ರ ಗೌಡ ಜಾಮೀನು ತೀರ್ಪು. ರೇಣುಕಾಸ್ವಾಮಿ ಕೊಲೆಯ A1ಗೆ ಸಿಗುತ್ತಾ ಜಾಮೀನು? ಪವಿತ್ರ ಗೌಡಗೆ ಜಾಮೀನು ನೀಡುವಂತೆ ಹಿರಿಯ ವಕೀಲ ಬಾಲನ್ ಅರ್ಜಿ ಸಲ್ಲಿಸಿದ್ದು, ಸಿಆರ್ಪಿಸಿ ಮತ್ತು ಬಿಎನ್ಎಸ್ ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ವಾದ ಮಂಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಸಿಆರ್ಪಿಸಿ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಬಿಎನ್ಎಸ್ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿತ್ತು. ಸಿಆರ್ಪಿಸಿ 173 ಈಗ ಅಮಾನ್ಯವಾಗಿದೆ. ಬಿಎನ್ಎಸ್ ಬಂದ ಬಳಿಕ ಹಳೆ ಸೆಕ್ಷನ್ಗಳು ಇಲ್ಲ ಎಂದು ಪಂಜಾಬ್ ಹರಿಯಾಣ ಹೈಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿ ವಾದ ಮಾಡಿದ್ದಾರೆ. ಸಿಆರ್ಪಿಸಿ ಅಡಿಯಲ್ಲಿ ಕಾನೂನು ಬಾಹಿರವಾಗಿ ಆಗಿರುವುದರಿಂದ ಜಾಮೀನು ಪಡೆಯಲು ನನ್ನ ಕಕ್ಷಿದಾರರು ಅರ್ಹರು ಎಂದು ವಾದಿಸಿದ್ದಾರೆ. ಈ ಬಗ್ಗೆ ಕೋರ್ಟ್ ಸೆಪ್ಟೆಂಬರ್ 2ಕ್ಕೆ ಆದೇಶ ಮಾಡಲಿದೆ. ಸೆಪ್ಟೆಂಬರ್ 2 ಸುಬ್ಬಾ ಸುಬ್ಬಿಗೆ ಮಹತ್ವದ ದಿನ. ದರ್ಶನ್ನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಹಾಗೂ ಬೆಡ್ಶೀಟ್ ದಿಂಬು ಕೊಡುವ ಬಗ್ಗೆ ವಿಚಾರಣೆ ನಡೆಯಲಿದೆ. ಇದೇ ವೇಳೆ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಅವತ್ತೇ ಬಹಿರಂಗವಾಗಲಿದೆ. ಒಟ್ಟಾರೆ ಸೆಪ್ಟೆಂಬರ್ 2 ಡಿ ಗ್ಯಾಂಗ್ಗೆ ನಿರ್ಣಾಯಕ ದಿನ ಅನ್ನಬಹುದು. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ತುಂಬು ಗರ್ಭಿಣಿಯಾಗಿದ್ದ ಆ ಹೆಣ್ಮಗಳು ತನ್ನ ಕರುಳ ಕುಡಿಯ ಬಗ್ಗೆ 10 ಕನಸು ಕಂಡಿದ್ಲು. ಇನ್ನೇನು ಸುಸೂತ್ರವಾಗಿ ಹೆರಿಗೆ ಆಗುತ್ತೆ, ಮಡಿಲಿಗೆ ಮಗು ಬರುತ್ತೆ ಅನ್ಕೊಂಡವಳು ದುರಂತ ಅಂತ್ಯ ಕಂಡಿದ್ದಾಳೆ. ವಿಧಿ ಆಟವೇ ಹಾಗೆ, ಹೇಗೆ ಅಪ್ಪಳಿಸುತ್ತೆ ಅನ್ನೋ ಸುಳಿವೇ ಇರಲ್ಲ. ಯಾರನ್ನ ಯಾವ ಕ್ಷಣದಲ್ಲಿ ಕರೆದೊಯ್ಯುತ್ತೋ ಅದು ಗೊತ್ತಾಗಲ್ಲ. 1 ಗಂಟೆ ಹಿಂದಷ್ಟೇ ಖುಷಿಯಾಗಿದ್ದವರು ಇನ್ನೊಂದು ಗಂಟೆಯಲ್ಲಿ ಕಣ್ಮರೆಯಾಗಿರ್ತಾರೆ. ವಯಸ್ಸಾದವರು ಅಂತಿಲ್ಲ, ಮಕ್ಕಳು ಅಂತಾನೂ ನೋಡಲ್ಲ. ಕಾಲದ ಕರೆ ಬಂದಾಗ ಎಲ್ಲರೂ ಹೊರಟು ನಿಲ್ಲಬೇಕು. ಹೆರಿಗೆ ನೋವು ಅಂತ ಆಸ್ಪತ್ರೆಗೆ ಸೇರಿದವಳು ಮುದ್ದಾದ ಹೆಣ್ಮಗಳಿಗೆ ಜನ್ಮ ಕೊಟ್ಟು ಸಾವಿನ ಮನೆ ಸೇರಿದ್ದಾಳೆ. ಮಗಳ ಸಾವಿನ ಸುದ್ದಿ ತಿಳಿತಾ ಇದ್ದಂಗೆ ಹೆಣ್ಣೆತ್ತವರು ವೈದ್ಯರ ವಿರುದ್ಧ ಸಿಡಿದೆದ್ದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗಳು ಸತ್ತಿದ್ದಾಳೆ ಅಂತ ಕೆರಳಿ ಕೆಂಡವಾಗಿದ್ದಾರೆ. ಹೆಣ್ಮಗುವಿಗೆ ಜನ್ಮ ಕೊಟ್ಲು, ಜೀವವನ್ನೇ ಬಿಟ್ಲು. ಹೆರಿಗೆಯಾದ ಕೆಲವೇ ಹೊತ್ತಲ್ಲಿ ನಡೆಯಿತು ದುರಂತ. ಈ ಹೆಣ್ಮಗಳ ಹೆಸರು ನಿಖಿತಾ ಮಲ್ಲಿಕ್ ಅಂತ. ಬೆಳಗಾವಿಯ ವಂಟಮೂರಿ ನಿವಾಸಿ. ಮನೆಯ ಸೆಂಟ್ರಿಂಗ್ ಕೆಲಸ ಮಾಡಿಕೊಂಡಿದ್ದ ಗಂಡ ಕೆಲ ದಿನಗಳ ಹಿಂದೆ ಮನೆ ಮೇಲಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ. ಹೀಗಾಗಿ ಈ ಹೆಣ್ಮಗಳೇ ಮನೆ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ಲು. ಒಂದು ಮಗುವಿನ ತಾಯಿಯಾಗಿದ್ದ ನಿಖಿತಾ ಇನ್ನೊಂದು ಮಗುವಿನ ನಿರೀಕ್ಷೆಯಲ್ಲಿದ್ಲು. ನಿನ್ನೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅಂತ ವಂಟಮೂರಿಯ ಮಕ್ಕಳು ಮತ್ತು ಹೆರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಈ ವೇಳೆ ತುಂಬಾನೇ ಚೆನ್ನಾಗಿದ್ದ ನಿಖಿತಾ ತಾನೇ ನಡ್ಕೊಂಡು ಹೋಗಿದ್ಲು. ತಪಾಸಣೆ ನಡೆಸಿದ ವೈದ್ಯರು ಸಿಸರಿನ್ ಮಾಡಬೇಕು ಅಂತ ಹೇಳಿದ್ರು. ಇದಾದ 1 ಗಂಟೆ ನಂತರ ಹೆಣ್ಣು ಮಗು ಜನಿಸಿದೆ ಅಂತ ಕುಟುಂಬಸ್ಥರಿಗೆ ತಂದು ತೋರಿಸಿದ್ರು. ಆದರೆ ತಾಯಿ ಬಗ್ಗೆ ಕೇಳಿದ್ರೆ ಏನೂ ಮಾತಾಡಿರಲಿಲ್ಲ. ಆಗಲೇ ಹೆಣ್ಣೆತ್ತವರಿಗೆ ಆತಂಕ ಶುರುವಾಗಿತ್ತು. ಸುಮಾರು 2 ಗಂಟೆ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ನಿಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಮಾಹಿತಿಯನ್ನ ಕೊಟ್ರಂತೆ. ಪೊಲೀಸರು ಒಳಗೆ ಬಂದಾರ, ಹೊರಗೆ ಬಂದಾರತ್ತ. ಬಂದಾದ್ಮೇಲೆ ನಮ್ಗ ಬೈತಾರತ್ತ ಅವ್ರ. ನಮ್ಗ ಬೈತಾರಂತ, ನೀವು ಇಲ್ಲ ಅಂತದೇನಿಲ್ಲ, ಇಲ್ಲ ಗಣಪತಿ ಐತಿ ಅರ್ಕ ರೌಂಡ್ ಹಾಕಕ್ ಬಂದಿದ್ದು. ಯಾವತ್ತ ಪೊಲೀಸ್ ಬಂದಿಲ್ಲ ಈ ದವಾಖಾನಿಗೆ. ನಂದು 2 ಡೆಲಿವರಿ ಇಲ್ಲೇ ಆಗಿದ್ದಾವ್. ಇದ ಫಸ್ಟ್ ಟೈಮ್. ಆಮೇಲೆ ಮತ್ತೆ ಬೇರೆದಾವ್ ಸರ್ ಬರ್ತಾರ ಪೊಲೀಸರ, ಅವಾಗಂತಾರ ಇಲ್ಲ ದತ್ತಾಗೈತಿ ಮತ್ತ ಉಳಿದಿಲ್ಲ ಹಿಂಗೆಲ್ಲ ಅಂತಾರ. ಯಾವಾಗ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನೋದು ಗೊತ್ತಾಯಿತೋ ಕುಟುಂಬಸ್ಥರು ಸಿಡಿದೆದ್ದಿದ್ದಾರೆ.
ನಮ್ಮ ಮಗಳ ಸಾವಿಗೆ ವೈದ್ಯರೇ ಕಾರಣ. ವೈದ್ಯರ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ಸೂಕ್ತ ತನಿಖೆ ನಡೆಸುವುದಾಗಿ ಬೆಳಗಾವಿ THO ರಮೇಶ್ ದಂಡಗಿ ಭರವಸೆ ಕೊಟ್ಟಿದ್ದಾರೆ. ಸಿಸೇರಿಯನ್ ಮಾಡಿ ಮಗು ಹೊರಗೆ ತೆಗೆದಿದ್ದಾರೆ ಮಗುವನ್ನ. ಆಮೇಲೆ ಏನಾಗಿದೆ ಅಂತಂತಂದರೆ ಅಲ್ಲೇ ಟೇಬಲ್ ಮೇಲೇ ಆ ತಾಯಿ ಸುನಿಗಿದ್ದಾರೆ. ನಾವು ತಂಡವನ್ನು ರಚಿಸ್ತೀವಿ. ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅನ್ನೋದನ್ನು ತಗೊಂಡು ಅದಕ್ಕೆ ಯಾರಿಗೆ ನಾವು ಏನು ಆ್ಯಕ್ಷನ್ ತೊಗೋಬೇಕು, ಯಾರ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಕ್ರಮ ಜರುಗಿಸ್ತೀವಿ. ಒಟ್ನಲ್ಲಿ 2ನೇ ಮಗುವಿನ ಕನಸು ಕಂಡವಳು ಮಗುವಿನ ಮುಖ ನೋಡೋದಕ್ಕೂ ಮೊದಲೇ ಕಣ್ಮುಚ್ಚಿದ್ದಾಳೆ. ತಾಯಿ ಮಡಿಲಲ್ಲಿ ಬೆಳಿಬೇಕಾಗಿದ್ದ ಈ ಕಂದಮ್ಮ ಕೂಡ ಹೆತ್ತವಳ ಸೌಭಾಗ್ಯವನ್ನ ಕಳ್ಕೊಂಡಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.